ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪೂರ್ವಿಕಾ ಯೂಟ್ಯೂಬ್ ಚಾನಲ್ ಭುವನ್. ನಾವಿವತ್ತು ಕಡಲೆಬೇಳೆ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಹೊಸದಾಗಿ ಹೋಳಿಗೆ ರೆಸಿಪಿಯನ್ನು ಟ್ರೈ ಮಾಡ್ತಿದ್ದವರು ಮೊದಲೇ ಕಡಲೆಬೇಳೆ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. 1 ಬೌಲಷ್ಟು ಕಡಲೆಬೇಳೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 3 ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಅರ್ಧ ಕೆಜಿಯಷ್ಟು ಮೈದಾ ಹಿಟ್ಟು, ಸ್ವಲ್ಪ ಅರಿಶಿಣವನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹೋಳಷ್ಟು ಕೊಬ್ಬರಿಯನ್ನು ತುರಿದಿಟ್ಟಿದ್ದೀನಿ. ಗೋಲ್ಡ್ ವಿನ್ನರ್ ಎಣ್ಣೆಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. 1 ಬೌಲಷ್ಟು ಕಡಲೆಬೇಳೆಗೆ ನಾನಿಲ್ಲಿ 2 ಬೌಲಷ್ಟು ನೀರನ್ನು ಹಾಕಿ ಕುಕ್ಕರ್ನಲ್ಲಿ 3 ವಿಷಲ್ ಕೂಗಿಸಿದ್ದೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಅರಿಶಿಣ ಎಣ್ಣೆಯನ್ನು ಹಾಕಿ ನಾನಿಲ್ಲಿ ಕಲಸಿದ್ದೀನಿ ಫ್ರೆಂಡ್ಸ್. 1 ಅವರ್ ನಾವು ಪಕ್ಕಕ್ಕೆ ಎತ್ತಿಡಬೇಕಾಗುತ್ತೆ ಕಲಸಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕಡಲೆಬೇಳೆನೂ ಸಹ ಕರೆಕ್ಟ್ ಅದಕ್ಕೆ ಬೆಂದಿದೆ. ಹಾಗೆ ನಾನು ಇದಕ್ಕೆ ಬೆಲ್ಲವನ್ನು ಕರಗಿಸಿ ಅದಕ್ಕೆ ಸೇರಿಸಿದ್ದೀನಿ ಫ್ರೆಂಡ್ಸ್. ಹಾಗೆ ಕೊಬ್ಬರಿ ಪುಡಿ, ಸ್ವಲ್ಪ ಏಲಕ್ಕಿಯನ್ನು ಸಹ ನಾನಿಲ್ಲಿ ಸೇರಿಸಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಆಗಿದೆ. ಒಂದು 10 ನಿಮಿಷ ನೀವು ಗ್ಯಾಸ್ ಮೇಲೆ ಹಾಗೆ ಇಡಬೇಕಾಗುತ್ತೆ, ಲೋ ಫ್ಲೇಮ್ ಇಟ್ಟು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕಡಲೆಬೇಳೆ, ಬೆಲ್ಲ, ಏಲಕ್ಕಿ, ಕೊಬ್ಬರಿ ಪುಡಿ ಇದೆಲ್ಲ ಒಂದೇ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ನಾನು ರುಬ್ಕೊಂಬಂದಿದ್ದೀನಿ. ಸೊ ನೋಡಿದ್ರಲ್ಲ, ಈ ಅದಕ್ಕೆ ನೀವು ಕಡಲೆಬೇಳೆಯನ್ನು ರುಬ್ಕೊಬೇಕಾಗುತ್ತೆ. ಹೂರಣನೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಮೊದಲೇ ಸಲ ಹೋಳಿಗೆ ರೆಸಿಪಿಯನ್ನು ಟ್ರೈ ಮಾಡ್ತಿರೋರಾದರೆ ತೊಗರಿಬೇಳೆ ಮಾಡೋಕ್ಕೋದ್ರೆ ಸ್ವಲ್ಪ ಹೂರಣ ಎಲ್ಲ ಮೆತ್ತಗೆ ಬರುತ್ತೆ ಫ್ರೆಂಡ್ಸ್. ನಿಮ್ಮ ಹೋಳಿಗೆ ರೆಸಿಪಿಯನ್ನು ಟ್ರೈ ಮಾಡೋರಿಗೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಆದ್ದರಿಂದ ನೀವು ಕಡಲೆಬೇಳೆಯಲ್ಲಿ ಹೋಳಿಗೆಯನ್ನು ಮೊದಲು ಟ್ರೈ ಮಾಡಿ ಫ್ರೆಂಡ್ಸ್. ಇದು ಹೂರಣನೂ ಸಹ ತುಂಬ ಚೆನ್ನಾಗಿ ಬರುತ್ತೆ, ಒಬ್ಬಟ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಯಾವ ರೀತಿ ಬಂದಿದೆ ಕಡಲೆಬೇಳೆ ಒಬ್ಬಟ್ಟು ಅಂತೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಮೊದಲನೇ ಸಲ ನೀವು ಹೋಳಿಗೆ ರೆಸಿಪಿಯನ್ನು ಟ್ರೈ ಮಾಡೋರು ಪ್ಲೀಸ್ ಕಡಲೆಬೇಳೆ ಒಬ್ಬಟ್ಟನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಯಾಕಂದರೆ ಹೂರಣನೂ ಸಹ ತುಂಬ ಚೆನ್ನಾಗಿ ಬರುತ್ತೆ, ನೀವು ತಟ್ಟಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇನ್ನೊಂದು ಸಲ ಹೋಳಿಗೆ ರೆಸಿಪಿ ಮಾಡಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್, ಅಷ್ಟು ಸೂಪರಾಗಿ ಬರುತ್ತೆ. ಹಾಗೆ ಹೋಳಿಗೆ ನಾನು ಕಡಲೆಬೇಳೆ ಹೋಳಿಗೆಗೆ ಸ್ವಲ್ಪ ಕಾಳು ಕೂಟು ಮಾಡಿದ್ದೆ ಫ್ರೆಂಡ್ಸ್. ಕಡಲೆಕಾಳು ಕೂಟನ್ನು ಮಾಡಿದ್ದೆ. ಹಾಗೆ ಸ್ವಲ್ಪ ಹೆಸರುಬೇಳೆಯನ್ನು ಸಹ ಮಾಡಿದ್ದೆ ಫ್ರೆಂಡ್ಸ್. ಇವತ್ತು ದೇವರಾಯನ ದುರ್ಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ತೇರಿನ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಅಡುಗೆಯನ್ನು ಮಾಡಿದ್ದೆ ಫ್ರೆಂಡ್ಸ್. ಸೊ ನೋಡಿ, ಇದಕ್ಕೆ ಸಾಂಬಾರು ಸಹ ಮಾಡಿದ್ವಿ ಫ್ರೆಂಡ್ಸ್. ತೊಗರಿಬೇಳೆಯನ್ನು ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಅನ್ನ, ಸಾಂಬಾರು, ಹೋಳಿಗೆ, ನಾವು ಕಡಲೆಕಾಳಿನ ಕೂಟು ಸಹ ಮಾಡಿದ್ದೆ ಫ್ರೆಂಡ್ಸ್. ಹಾಗೆ ಇಲ್ಲಿ ದಾಸಪ್ಪರಿಗೆ ನಾವು ಒಣಪುಡಿ ಅಂತ ಕೊಡುವ ಪದ್ಧತಿ ಇದೆ ಫ್ರೆಂಡ್ಸ್, ಅದಕ್ಕೆ ಎಲ್ಲ ಜೋಡಿಸಿಟ್ಟಿದೆ. ಹಾಗೆ ದೇವರಿಗೆ ಸಹ ನೈವೇದ್ಯಕ್ಕೆ ಅಂತ ಮೊದಲೇ ತೆಗೆದಿಟ್ಟಿದ್ದೆ ಒಬ್ಬಟ್ಟು, ಅನ್ನ, ಸಾಂಬಾರು, ಹೆಸರುಬೇಳೆ, ಕಾಳು ಕೂಟನ್ನು. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ದೇವರು ಹೋಬಳ ನರಸಿಂಹಸ್ವಾಮಿ. ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೂ ನಾವು ಪೂಜೆಯನ್ನು ಮಾಡ್ತೀವಿ ಫ್ರೆಂಡ್ಸ್. ಇವತ್ತಿನ ದಿನ ಶ್ರೀ ದೇವರಾಯನ ದುರ್ಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ತೇರು ಫ್ರೆಂಡ್ಸ್. ಆದ್ದರಿಂದ ನಮ್ಮ ಊರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹ ಈ ಥರ ದೇವ್ರ ಪೂಜೆ ಮಾಡಿ ದಾಸಪ್ಪನಿಗೆ ಒಣಪುಡಿ ಕೊಡುವ ಪದ್ಧತಿ ಫ್ರೆಂಡ್ಸ್. ಸೊ ನೋಡಿ, ಅವ್ರಿಗೆಲ್ಲ ನಾವು ರೆಡಿ ಮಾಡಿಟ್ಟಿದ್ವಿ ಫ್ರೆಂಡ್ಸ್. ಬಂದು ಅವರೇನೆ ಕಾಯೆಲ್ಲ ಒಡೆದು ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಅವ್ರಿಗೋಸ್ಕರ ಇದನ್ನೆಲ್ಲ ನಾವು ರೆಡಿ ಮಾಡಿಟ್ಟಿದ್ದೀವಿ. ಇವಾಗ ಬಂದು ನಮಗೆ ನಾಮ ಎಲ್ಲ ಇಟ್ಟು ಇದನ್ನು ಒಣಪುಡಿಯನ್ನು ತಗೊಂಡು ಹೋಗ್ತಾರೆ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಈ ಥರ ಗಂಡು ಮಕ್ಕಳಿಗೆ 3 ನಾಮವನ್ನು ಇಡ್ತಾರೆ ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಕೆಂಪುದು ಕುಂಕುಮದಿಂದ 1 ನಾಮ ಇಡ್ತಾರೆ ಫ್ರೆಂಡ್ಸ್. ಇವತ್ತಿನ ದಿನ ಇದೆ ಫ್ರೆಂಡ್ಸ್ ವಿಶೇಷ. ನಮ್ಮ ಮನೆಯಲ್ಲಿ ನನ್ನ ಮಗನಿಗೂ ಸಹ ನಾಮ ಇಟ್ಟಿಸ್ಕೊಂಡಿದ್ದಾನೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ನಿಮ್ಮ ಮನೆಯಲ್ಲಿ ಒಂದು ಸಲ ಕಡಲೆಬೇಳೆ ಒಬ್ಬಟ್ಟನ್ನು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.